ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಳೆ ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅದರ ಮುಂದುಗಡೆ ನಾವು ಮಾಡ್ತಾ ಇರುವಂಥ ಉದ್ದೇಶ, ಈ ಜಾಗವನ್ನು ನಾವು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ ರಾಜ್ಯ ಸರ್ಕಾರ ಕೊಟ್ಟು ಆದೇಶ ಮಾಡಿದೆ. ಇಡೀ ರಾಜ್ಯದಲ್ಲಿ ಇಲ್ಲಿಯವರೆಗೆ ಮೈಸೂರು ಭಾಗದಲ್ಲಿ ಏನು ಪೊಲೀಸ್ನ ವ್ಯವಸ್ಥೆ ಡ್ಯಾಮ್ಗಳು ನೋಡ್ಕೊಳ್ಳುವಂಥದ್ದಕ್ಕೆ ಇನ್ಫೋಸಿಸ್ ಇರ್ಬೋದು, ಆಮೇಲೆ ಕಾರಾಗೃಹಗಳನ್ನು ನೋಡ್ಕೊಳ್ಳುವಂಥದ್ದಕ್ಕೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ CISF ಮಾದರಿ ಅಡಿನಲ್ಲೇ ರಾಜ್ಯ ಸರ್ಕಾರ ಏನು ನಿರ್ಮಾಣ ಮಾಡಿತ್ತು, ಅದಕ್ಕೆ ನಮ್ಮ ಕೇಂದ್ರ ಸ್ಥಾನ ಮೈಸೂರಿರಲಿಲ್ಲ. ನಮ್ಮ ಮೈಸೂರು ಭಾಗದ ಎಲ್ಲ KSISF ಅಧಿಕಾರಿಗಳ ವರ್ಗ, ಸಿಬ್ಬಂದಿ ವರ್ಗ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು. ಮೊದಲನೇ ಬೆಟಾಲಿಯನ್ ಶುರುವಾಗಿದ್ದು ಬೆಂಗಳೂರಲ್ಲಿ, 2ನೇ ಬೆಟಾಲಿಯನ್ ಶಿವಮೊಗ್ಗ, 3ನೇ ಬೆಟಾಲಿಯನ್ನು ಧಾರವಾಡ. ಈಗ 4ನೇ ಬೆಟಾಲಿಯನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿ ಮೈಸೂರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಭಾಳ ಶ್ರಮವನ್ನು ಹಾಕಿದ್ದೇವೆ. ಕಳೆದ 4 ತಿಂಗಳು ನಿರಂತರವಾಗಿ ಅದು ಫಾಲೋಅಪ್ ಮಾಡಿ ಫೈನಾನ್ಸಿಂದ ಅಪ್ರೂವಲ್ ತಗೊಂಡು ಒಟ್ಟು 1192 ಹುದ್ದೆಗಳನ್ನು ಇಲ್ಲಿಗೆ ಮೈಸೂರು ಕೇಂದ್ರಕ್ಕೆ ನೇಮಕ ಮಾಡುವಂಥದ್ದಕ್ಕೆ ಆದೇಶ ಮಾಡಿ ಆಗಿದೆ. ಜಾಗ ಇರಲಿಲ್ಲ. ಜಾಗ ತಾತ್ಕಾಲಿಕವಾಗಿ ಇಲ್ಲಿ ಹಳೆ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಶುರು ಮಾಡುವಂಥದ್ದಕ್ಕೆ ನಿನ್ನೆ 4/8/2025 ಮಾನ್ಯ DG ಆ್ಯಂಡ್ IGP ಅವರು ಆದೇಶ ಹೊರಡಿಸಿದ್ದಾರೆ. ಒಟ್ಟು ಇವರ ಕೆಲಸ ಏನು ಅಂದರೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವ್ರದ್ದು, ಪೊಲೀಸ್ನವ್ರ ಥರ ಮೈಸೂರು ಏರ್ಪೋರ್ಟ್ ಒಳಗಡೆ ಸೆಕ್ಯೂರಿಟಿ ಏನಿದೆ ಅದೆಲ್ಲ ಪೂರ್ತಿ KSISFನವ್ರದ್ದೇನೆ. ಮೈಸೂರು ವಿಮಾನ ನಿಲ್ದಾಣ ನೋಡ್ಕೊಳ್ಳುವಂಥದ್ದು ಒಟ್ಟು 8 ಜಿಲ್ಲೆ ಇವರು ವ್ಯಾಪ್ತಿಗೆ ಬರ್ತವೆ. ಮೈಸೂರು ಕೇಂದ್ರದ ವ್ಯಾಪ್ತಿಗೆ 8 ಜಿಲ್ಲೆ ಬರ್ತವೆ. ಇವ್ರ ಕೆಲಸ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸೆಕ್ಯೂರಿಟಿ ಕೊಡುವಂಥದ್ದು, ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಸೆಕ್ಯೂರಿಟಿ ಕೊಡುವಂಥದ್ದು, KPAಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಏನಿದೆ ಅಲ್ಲಿ ನೋಡ್ಕೊಳ್ಳುವಂಥದ್ದಕ್ಕೆ ಕಬಿನಿ ಜಲಾಶಯ, ನಗು ಜಲಾಶಯ, ತಾರಕ ಜಲಾಶಯ, KRS ಜಲಾಶಯ, ಶಿಂಷಾ ಮತ್ತು ಶಿವನಸಮುದ್ರ ವಿದ್ಯುತ್ ಸ್ಥಾವರಗಳು, ಆರಂಗಿ ಜಲಾಶಯ, ಹೇಮಾವತಿ ಜಲಾಶಯ ಮತ್ತು ಮಂಗಳೂರು ಕಾರಾಗೃಹ, ಇಷ್ಟನ್ನು ನೋಡ್ಕೊಳ್ಳುವಂಥದ್ದಕ್ಕೆ ಇವ್ರಿಗೆ ಬದ್ಧತೆ ಇರುವಂಥದ್ದು. ಇದಲ್ಲದೆ ಪ್ರೈವೇಟ್ ಸೆಕ್ಯೂರಿಟಿ ಇನ್ಫೋಸಿಸ್ಗೆ ಕೊಡುವ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್. ಸರ್ಕಾರದಿಂದ ಕೈಯಿಂದ ಕಾಸು ಕೊಟ್ಟು ಖರ್ಚು ಮಾಡುವಂಥ ವ್ಯವಸ್ಥೆ ಏನಿಲ್ಲ. ಅದಕ್ಕೆ ನಾವು ಮೈಸೂರಿನ ಜನತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಭಾರಿಯಾಗಿದ್ದೇವೆ. ಈ ತಾತ್ಕಾಲಿಕವಾಗಿ 100 ಹುದ್ದೆಗಳನ್ನು ಸೃಷ್ಟಿ ಮಾಡಿ ಒಂದು ಕಮಾಂಡೆಂಟ್ ನೇತೃತ್ವದಲ್ಲಿ ನಾಳೆಯಿಂದನೇ ಕಚೇರಿ ಆರಂಭ ಮಾಡುವಂಥದ್ದಕ್ಕೆ ಹಳೆಯ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಆರಂಭ ಮಾಡುವಂಥದ್ದಕ್ಕೆ ಶುರು ಮಾಡಿದ್ದಾರೆ. ಮೈಸೂರು ವ್ಯಾಪ್ತಿಗೆ ಒಟ್ಟು 1192 ಪೋಸ್ಟು ಸ್ಯಾಂಕ್ಷನ್ ಆಗಿದೆ. ಸೊ ಇದನ್ನು ಒಂದು ವಿಚಾರ ತಮ್ಮ ಮುಂದೆ ಹೇಳುವಂಥದ್ದಕ್ಕೆ ನಾವು ಬಂದ್ವಿ. ಇದಕ್ಕೆ ನಾನು ಭಾಳ ಪ್ರಮುಖವಾದಂಥ ಶ್ರಮವನ್ನು ಪಟ್ಟಿದ್ದೇನೆ. ಇಂಥ ಕೆಲಸಗಳನ್ನ ಮಾಡುವಂಥ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎರಡನೇದು ಭಾಳ ಪ್ರಮುಖವಾಗಿ ಏನು ಮಾನ್ಯ ಪಾರ್ಲಿಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ BJPಯವರು ಕಳೆದ 11 ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು, EVMನ ಟಿಲ್ಟ್ ಮಾಡುವಂಥದ್ದು, EVMನ ಮ್ಯಾನಿಪುಲೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದ್ದಕ್ಕೆ ಏನು ನಿರಂತರವಾಗಿ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ. ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ. ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ. ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳುವಂಥದ್ದಕ್ಕೆ ಬದ್ಧನಾಗಿದ್ದೇನೆ. ಮಾನ್ಯ ರಾಹುಲ್ ಗಾಂಧಿ ಅವರಿಗೆ 8ನೇ ತಾರೀಕು ನಮ್ಮದೇನು ಬೆಂಗಳೂರಲ್ಲಿ ಸಭೆ ಇದೆ. ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನೋ ದೂರು ಕೊಡುವಂಥದ್ದು ಇದ್ದೀವಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯನ್ನು ಸೇರಿಸಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಬರ್ತವೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಟ್ಟು 2222 ಬೂತ್ಗಳಿದ್ದಾವೆ. 2202 ಬೂತ್ಗಳಿದ್ದಾವೆ. ಒಟ್ಟು 23 ಲಕ್ಷ ಮತದಾರರಿದ್ದರು. ಇದರಲ್ಲಿ ಬೂತ್ ವೈಸು ನಾನು ಅಸೆಸ್ ಮಾಡಿದ್ದೀನಿ. ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ 4 ತಿಂಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಮಾರ್ಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ.
2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದ್ದಕ್ಕೆ ಬಿ ಜೆ ಪಿಯು ರಿಗ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೀವಿ. 292 ಬೂತ್ಗಳಲ್ಲಿ ಒಟ್ಟು ಮತದಾರರು 1,45,616 ಓಟು. 2202 ಬೂತ್ಗಳ ಪೈಕಿ 292 ಬೂತ್ಗಳು. ಅದರಲ್ಲಿ ಭಾಳ ಪ್ರಮುಖವಾಗಿ ಚಾಮರಾಜ, ಕೃಷ್ಣರಾಜ, ಮಡಿಕೇರಿ, ವಿರಾಜಪೇಟೆ ಈ 4 ಕಾನ್ಸ್ಟಿಟ್ಯೂನ್ಸಿಗಳ ಬೂತ್ಗಳಿವು. ಚಾಮರಾಜ, ಕೃಷ್ಣರಾಜ, ಮಡಿಕೇರಿ ವಿಧಾನಸಭಾ, ವಿರಾಜಪೇಟೆ ವಿಧಾನ ಕ್ಷೇತ್ರದಲ್ಲಿ ಆಗಿರುವಂಥ 292 ಬೂತ್ಗಳು ಬಹುತೇಕ ಈ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದ್ದಿರುವಂಥ. ಒಟ್ಟು ಬೂತಿನ ವ್ಯಾಪ್ತಿಗೆ ಬರುವಂಥ ಮತಗಳಾಗಿರುವಂಥದ್ದು 1,45,616 ಓಟ್ ಆಗಿದೆ. 1,45,616 ಓಟಿನ ಪೈಕಿ ಕಾಂಗ್ರೆಸ್ ಪಕ್ಷ ನನಗೆ ಬಂದಿರುವಂಥ ಮತ ಬರೀ 27,522. 27,522. 1,45,616 ಓಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನನಗೆ ಬಂದಿರುವಂಥ ಮತ ಬರೀ 27,522. ಬಿ ಜೆ ಪಿಗೆ ಬಂದಿರುವಂಥ ಮತ 1,18,094 ಮತ. ದಿಸ್ ಈಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿ ಜೆ ಪಿ. ಇಲ್ಲಿ ನಾನು 2023 ಚುನಾವಣೆ ಅಸೆಂಬ್ಲಿ ಚುನಾವಣೆಯನ್ನು ತಗೊಂಡಿದ್ದೀನಿ. 2023 ಅಸೆಂಬ್ಲಿ ಚುನಾವಣೆ 292 ಬೂತ್ಗಳ ಅಸೆಸ್ ಮಾಡಿದ್ದೀನಿ. 2018 ಚುನಾವಣೆಯ 292 ಬೂತ್ಗಳನ್ನು ಅಸೆಸ್ ಮಾಡಿದ್ದೀನಿ. 2019 ಚುನಾವಣೆಯ ರಿಸಲ್ಟ್ನ 292 ಬೂತ್ಗಳ ಅಸೆಸ್ ಮಾಡಿದ್ದೀವಿ. ನಮಗೆ ಯಾವ ಕಾಲದಲ್ಲೂ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟನ್ನು 2019ರಲ್ಲಿ ಗೆದ್ದ ಸಂದರ್ಭದಲ್ಲೂ ಈ 292 ಪೈಕಿ ಬೂತ್ಗಳಲ್ಲಿ ಯಾವ ಕಾಲದಲ್ಲೂ ನಮಗೆ ಬಿಲೋ 40%, 45% ಬಂದಿದ್ದಿಲ್ಲ. ಟೋಟಲ್ ಪೋಲ್ಡ್ ವೋಟಲ್ಲಿ ಕನಿಷ್ಠ ನಮಗೆ 40, 45, 50% ವೋಟ್ಗಳನ್ನು ಬರುವಂಥದ್ದು. ಕೆಲವೊಮ್ಮೆ ನಮಗೆ 60% ಬರ್ತಿತ್ತು, ಕೆಲವೊಮ್ಮೆ ಅವ್ರಿಗೆ 40% ಹೋಗ್ತಿತ್ತು, ಕೆಲವೊಮ್ಮೆ ನಮ್ಗೆ 45 ಬರೋದು, ಅವ್ರಿಗೆ 55 ಹೋಗೋದು, ಈ ಥರ ಆಗ್ತಿತ್ತು. ಈಗ ಇಟ್ ಹಸ್ ಕಮ್ ಡೌನ್ ಟು 10%. ಓನ್ಲಿ 10% the total polled vote in the respective booths were polled for Congress party. 90% votes have gone to BJP. ನಾನು ಒಂದು ಉದಾಹರಣೆ ಕೊಡ್ತೀನಿ, ಆ ಬೂತ್ ನಂಬರು ನಾನು ಕೊಡ್ತೀನಿ. ಒಂದು ಬೂತು 750 ವೋಟ್ ಆಗಿದೆ. ಆ ಊರಲ್ಲಿ, ಆ ಬೂತಿನ ಒಳಗೆ ಬರುವಂಥ ಊರಲ್ಲಿ 15 ಜನ ಕಾಂಗ್ರೆಸ್ ಫ್ಯಾಮಿಲಿಯವರಿದ್ದಾರೆ. 15 ಮನೆ, 15 ಜನ ಅಲ್ಲ, 15 ಮನೆ ಕಾಂಗ್ರೆಸ್ ಫ್ಯಾಮಿಲಿಯವರೇ. ಅವರು ಕಾಂಗ್ರೆಸ್ ಕಾರ್ಯಕರ್ತರು. ಒಂದು ಮನೆಗೆ 4 ಓಟು, ಒಂದು 15, 4, 60 ಓಟು. ಎಂಥ ವರ್ಸ್ಟ್ ಪೊಸಿಷನ್ ಆದ್ರೂ ನಮ್ಗೆ ಅಟ್ಲೀಸ್ಟ್ 50 ಓಟ್ ಆದರೂ ಬರಬೇಕು, 60 ಓಟ್ ಆದರೂ ಬರಬೇಕು. ನನಗೆ ಬಂದಿರೋ 7 ಓಟು. 750 ನನಗೆ ಬರೀ 7 ಓಟ್ ಬಂದಿರೋದು. NR ಕಾನ್ಸ್ಟಿಟ್ಯೂನ್ಸಿ ಆ ಬೂತ್ಗಳು ನಾನು ಇಲ್ಲಿ ನಮೂದನೆ ಮಾಡಿದ್ದೀನಿ. ಒಂದು 5-6 ಬೂತ್ಗಳಲ್ಲಿ ಒಂದೇ ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯದವರು ಇಲ್ಲ. ಅಲ್ಲಿ ಶಾಂತಿನಗರ ಒಂದು ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯನೂ ಇಲ್ಲ. 700 ಓಟು ಟೋಟಲ್ ಆಗಿರೋದು. ನನಗೆ 500 ಬಂದದ್ದೇ, ಬಿ ಜೆ ಪಿಗೆ 200 ಹೋಗಿದೆ. ಒಂದು ಓಟು ಹೋಗುವಂಥದ್ದಕ್ಕೆ ಅವಕಾಶನೇ ಇಲ್ಲ. 200 ಓಟು ಹೋಗಿರುವಂಥದ್ದು. ಇದು 100ಕ್ಕೂ 100ರಷ್ಟು ರಿಗ್ಗಿಂಗ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಮಾಕ್ ಪೋಲಿಂಗ್ ಮಾಡ್ತಾರೆ. EVMದು ಒಂದು ದಿವಸ ಮುಂಚೆ 50 ಓಟ್ ಹಾಕ್ತಾರೆ. ಆ 50 ಓಟನ್ನ ಮತ್ತೆ ಬಟನ್ನ ಪ್ರೆಸ್ ಮಾಡಿ ರೀಸೆಟ್ ಮಾಡಿ 0 ತರಬೇಕು. ಸುಮಾರು ಕಡೆ ಟ್ಯಾಲಿ ಆಗ್ತಾ ಇಲ್ಲ. ವೋಟ್ ಆಗಿರುವಂಥದ್ದು EVMಲ್ಲಿ ತೋರಿಸ್ತಾ ಇರುವಂಥದ್ದು 750, ವೋಟ್ ಆಗಿರುವಂಥದ್ದು 700. 50 ವೋಟ್ ಡಿಫ್ರೆನ್ಸ್ ಇದೆ. 50 ವೋಟ್ ಹೆಂಗೆ ಬಂತು? ನಂಬರ್ ಆಫ್ ಪೀಪಲ್ ವೋಟೆಡ್ ಓನ್ಲಿ 700. EVMಲ್ಲಿ ತೋರಿಸ್ತಾ ಇರುವಂಥದ್ದು 750. 50 ಓಟು ಎಕ್ಸಸ್ ಹೆಂಗೆ ಬಂತು EVMಲ್ಲಿ? ವೋಟ್ ಆಗಿದ್ದೆಷ್ಟು? ಇವೆಲ್ಲವನ್ನು ಒಂದಷ್ಟು ಅಸೆಸ್ ಮಾಡಿ ನಾವು ಪಟ್ಟಿ ಮಾಡಿದ್ದೇವೆ. ನಾವು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಕೊಟ್ಟು ಇದನ್ನು ಸೇರಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.